ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಆರಾಧ್ಯ ದೈವ, ನೋಡಲು ಸ್ಫುರದ್ರೂಪಿ, ಯಾವುದೇ ಪಾತ್ರ ಆದರೂ ಲೀಲಾಜಾಲವಾಗಿ ನಡೆಸುತ್ತಿದ್ದಂತಹ ಕಲಾವಿದ, ಪುಟ್ಟಣ್ಣ ಗರಡಿಯಲ್ಲಿ ಪಳಗಿದ ಪ್ರತಿಭೆ, ವಿಭಿನ್ನ ಮ್ಯಾನರಿಸಮ್, ಸ್ಟೈಲ್, ನಟನೆಯಿಂದ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಸಾಮಾಜಿಕವಾಗಿರಲಿ, ಪೌರಾಣಿಕವಾಗಿರಲಿ, ಕಮರ್ಷಿಯಲ್ ಆಗಲಿ, ಕಲಾತ್ಮಕವಾಗಿರಲಿ, ಯಾವುದೇ ಸಿನಿಮಾ ಆದರೂ ಅದಕ್ಕೊಪ್ಪುವ ನಟ. ನಟನೆ, ನೃತ್ಯ, ಸಾಹಸ ಯಾವುದೇ ಇರಲಿ ಎಲ್ಲದಕ್ಕೂ ಕೂಡ ಸೈ. ಸ್ಪಷ್ಟವಾದ ಉಚ್ಚಾರ, ನೇರವಾದ ಸಂಭಾಷಣೆ, ಹಾಡುಗಾರಿಕೆಯಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸಿದ್ರು ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ರವರು ಮೂಲತಃ ಮಂಡ್ಯ ಜಿಲ್ಲೆಯ ಹಲ್ಲೆಗೆರೆ ಗ್ರಾಮದವರು. ಎಚ್ ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ಎಂಬ ದಂಪತಿಗಳಿಗೆ ಸೆಪ್ಟೆಂಬರ್ 18, 1950 ಜನಿಸ್ತಾರೆ. ಇವರು ಮೈಸೂರಿನಲ್ಲೇ ನೆಲೆಸಿರ್ತಾರೆ. ನೋಡಲು ಕೆಂಪಗೆ ದುಂಡಗಿದ್ದ ಕಾರಣ ಇವರಿಗೆ ಸಂಪತ್ ಕುಮಾರ್ ಎಂದ ಹೆಸರನ್ನು ಕೂಡ ಇಡಲಾಗುತ್ತೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮುಗಿಸ್ತಾರೆ. ಅವರ ತಂದೆಯವರು ಕನ್ನಡ ಚಲನಚಿತ್ರರಂಗದಲ್ಲಿ ಅದಾಗಲೇ ಖ್ಯಾತ ಸಂಗೀತ ನಿರ್ದೇಶಕರಾಗಿ ಮತ್ತು ಸಂಭಾಷಣೆಕಾರರಾಗಿ ಕೂಡ ಗುರುತಿಸಿಕೊಂಡಿರ್ತಾರೆ. ಮೈಸೂರಿನಿಂದ ಬೆಂಗಳೂರಿನ ಜಯನಗರಕ್ಕೆ ಬಂದಂತಹ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮುಗಿಸ್ತಾರೆ. ತಮ್ಮ ಪದವಿಯನ್ನು ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಮುಗಿಸ್ತಾರೆ. ಕಾಲೇಜು ದಿನಗಳಲ್ಲಿ ಇವರು ಸಂಪತ್ ಕುಮಾರ್ ಅಂತ ಇದ್ದರೂ ಕೂಡ ಇವರು ಕುಮಾರ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಂಥವರು. ಓದಿಗಿಂತ ಕ್ರೀಡೆ, ಸಾಂಸ್ಕೃತಿಕ ಕಲೆಗಳಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದವರು. ನಾಟಕ, ಹಾಡಿನಲ್ಲಿ ಇವರಂತೂ ಸದಾ ಮುಂದಿರ್ತಿದ್ರು. ಯಾವುದೇ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಿದ್ರು ಕೂಡ ಅಲ್ಲೊಂದು ಬಹುಮಾನವನ್ನು ನಿಶ್ಚಯವಾಗಿ ಗೆಲ್ತಾ ಇದ್ರು. ಇವರ ತಂದೆಯವರು ಚಿತ್ರರಂಗದಲ್ಲಿ ಇದ್ದಂತಹ ಕಾರಣ 1955ರಲ್ಲಿ ಬಾಲನಟನಾಗಿ ಶಂಕರ್ ಸಿಂಗ್ ನಿರ್ಮಾಣದ ಶಿವಶರಣ ನಂಬಿಯಕ್ಕ ಎಂಬ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಕಾದಂಬರಿಯನ್ನು ತೆರೆಗೆ ತರಲು ನಿರ್ಧರಿಸಿ ಆ ಚಿತ್ರದ ರಾಮಾಚಾರಿ ಪಾತ್ರಕ್ಕೆ ನವಯುವಕನನ್ನು ಹುಡುಕ್ತಿರ್ತಾರೆ. ಅವರ ಕಣ್ಣಿಗೆ ಈ ಸಂಪತ್ ಕುಮಾರ್ ಬೀಳ್ತಾರೆ. ಮೊದಲ ನೋಟದಲ್ಲಿ ಆತನ ಹಾವ, ಭಾವ, ನೋಟ ಎಲ್ಲವೂ ಕೂಡ ಪುಟ್ಟಣ್ಣ ಕಣಗಾಲ್ ಅವರಿಗೆ ಹಿಡಿಸುತ್ತೆ. ಸಂಪತ್ ಕುಮಾರ್ ಎಂಬ ತರುಣನಿಗೆ ವಿಷ್ಣುವರ್ಧನ್ ಎಂದು ಮರುನಾಮಕರಣ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಸುರದ್ರೂಪಿ ಮತ್ತು ಪ್ರತಿಭಾವಂತ ನಟನನ್ನು ಕೊಡುಗೆಯಾಗಿ ಪುಟ್ಟಣ್ಣ ಕಣಗಾಲ್ ಅವರು ನೀಡ್ತಾರೆ. ಇದೇ ಸಿನಿಮಾದ ಮೂಲಕ ಖ್ಯಾತ ನಟ ಅಮರ್ನಾಥ್ ಅಂದರೆ ಅಂಬರೀಷ್ ಹಾಗೆ ಧೀರೇಂದ್ರ ಗೋಪಾಲ್ ಕೂಡ ಕನ್ನಡ ಚಿತ್ರರಂಗಕ್ಕೆ ನಾಗರಹಾವು ಚಿತ್ರದ ಮೂಲಕ ಪದಾರ್ಪಣೆಯನ್ನು ಕೂಡ ಮಾಡ್ತಾರೆ. ರಾಜ್ಯಾದ್ಯಂತ ಬಿಡುಗಡೆಯಾದಂತಹ ಈ ನಾಗರಹಾವು ಚಿತ್ರ ನಾನಾ ಕಡೆ ಶತದಿನೋತ್ಸವವನ್ನು ಆಚರಿಸಿದರೆ, ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ 25 ವಾರಗಳ ಕಾಲ ಪ್ರದರ್ಶನಗೊಳ್ಳುವ ಮೂಲಕ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಸಿಕರ ಹೃದಯಕ್ಕೆ ಲಗ್ಗೆಯನ್ನು ಇಟ್ಟುಬಿಡ್ತಾರೆ. ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತನ್ನ ಮಡಿಲಿಗೆ ಹಾಕಿಕೊಳ್ತಾರೆ. ಗಂಧದ ಗುಡಿ ಸಿನಿಮಾ ಮಾಡುವ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ರತ್ತ ಗುಂಡನ್ನು ಹಾರಿಸುವಾಗ ಸಹಾಯಕನ ತಪ್ಪಿನಿಂದಾಗಿ ನಕಲಿ ಬಂದೂಕಿನ ಬದಲಾಗಿ ಅಸಲಿ ಬಂದೂಕಿನಿಂದ ಗುಂಡು ಹಾರುತ್ತೆ. ಅದೃಷ್ಟವಶ ಆ ಗುಂಡಿನಿಂದ ರಾಜ್ಕುಮಾರ್ ಅವರು ತಪ್ಪಿಸಿಕೊಳ್ತಾರೆ. ಈ ವಿಷಯದ ಕುರಿತು ಆ ಕ್ಷಣದಲ್ಲೇ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಇದು ರಾಜ್ಕುಮಾರ್ ಹತ್ಯೆ ಎಂಬಂತೆ ಬಿಂಬಿಸಿ ಕೆಲವರು ಆ ದಿಗ್ಗಜರ ನಡುವೆ ಕಂದಕ ಉಂಟು ಮಾಡೋದ್ರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಪಡಿತಾರೆ. ವಿಷ್ಣುವರ್ಧನ್ ಅವರ ಬದುಕಲ್ಲಿ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗಳು ಕೂಡ ಬಂದು ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಕೈ ಹಿಡಿದವರೆಂದರೆ ಖ್ಯಾತ ನಿರ್ಮಾಪಕ ಎನ್ ವೀರಸ್ವಾಮಿ ಅವರು. ರವಿಚಂದ್ರನ್ ಅವರ ತಂದೆ ಆಗಿದ್ದಂಥವರು. ಪ್ರಚಂಡ ಕುಳ್ಳ ದ್ವಾರಕೀಶ್ ಮತ್ತು ಜೀವದ ಗೆಳೆಯ ಅಂಬರೀಷ್ ಇವರೆಲ್ಲರೂ ಕೂಡ ವಿಷ್ಣುವರ್ಧನ್ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶವನ್ನು ನೀಡ್ತಾರೆ. ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಜೋಡಿ 10 ಸಿನಿಮಾಗಳು ಒಂದಾದರ ಮೇಲೆ ಒಂದೊಂದು ಯಶಸ್ವಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರಿಗೊಂದು ಶಾಶ್ವತ ಸ್ಥಾನಮಾನ ದೊರೆಯುವಂತೆ ಮಾಡುತ್ತೆ. ಇದೇ ಸಮಯದಲ್ಲಿ ಅಂದಿನ ಪಂಚಭಾಷಾ ತಾರೆಯಾಗಿದ್ದಂತಹ ಖ್ಯಾತ ನಟಿ ಭಾರತಿಯವರೊಂದಿಗೆ ವಿಷ್ಣುವರ್ಧನ್ ವಿವಾಹವೂ ಕೂಡ ಆಗ್ತಾರೆ. ವಿಷ್ಣುವರ್ಧನ್ ಅವರ ಬದುಕಲ್ಲಿ ನಡೆದಂತಹ ಕೆಲವು ಸಂಗತಿಗಳಿಗೆ ವಿಷ್ಣುವರ್ಧನ್ ರವರು ಬೇಸರವನ್ನು ಪಟ್ಟು ಮದ್ರಾಸಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ವಾತಾವರಣ ತಿಳಿಯಾದ ಬಳಿಕ ಪುನಃ ಬೆಂಗಳೂರಿನ ತಮ್ಮ ಜಯನಗರ ನಿವಾಸಕ್ಕೆ ಹಿಂತಿರುಗ್ತಾರೆ. ಅಲ್ಲಿಂದ ವಿಷ್ಣುವರ್ಧನ್ ಅವರು ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ. ಕನ್ನಡ ಚಿತ್ರರಂಗ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲೂ ಕೂಡ ನಟಿಸಿ ಸೈಯೆನಿಸಿಕೊಳ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಕುಚಿಕು ಎಂದರೆ ಮೊದಲು ನೆನಪಾಗುವುದು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ನಡುವಿನ ಸ್ನೇಹ. ಪ್ರಾಯಶಃ ಇವರಿಬ್ಬರ ಸ್ನೇಹ ಇಷ್ಟು ದೊಡ್ಡ ನಟರಾಗಿದ್ದರೂ ಕೂಡ ಇವರಿಬ್ಬರ ನಡುವೆ ಇದ್ದಂಥ ಸ್ನೇಹ ಯಾವ ನಟರಲ್ಲೂ ಕೂಡ ಇರಲಿಲ್ಲ. ಒಂದೊಮ್ಮೆ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರಿಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ಗುಂಡು ತುಂಡು ಏನಿಲ್ವಾ ಎಂದು ಹೇಳಿದ ಮರುದಿನವೇ ವಿಷ್ಣುವರ್ಧನ್ ಅವರು ತಮ್ಮ ಮನೆಯಲ್ಲಿ ಸಣ್ಣ ಬಾರ್ ಕೌಂಟರೊಂದನ್ನು ಓಪನ್ ಮಾಡಿಬಿಟ್ಟಿದ್ರು. ಇವರಿಬ್ಬರ ನಡುವೆ ಅಂಥದೊಂದು ಪವಿತ್ರವಾದ ಸ್ನೇಹ ಬಾಂಧವ್ಯ ಇತ್ತು ಎಂಬುದಕ್ಕೆ ಇದೇ ಸಾಕ್ಷಿ.
ಸ್ನೇಹಿತರೆ, ವಿಷ್ಣುವರ್ಧನ್ ಅವರ ಕೈಯಲ್ಲಿ ಕಡಗವೊಂದು ಸದಾ ಇರ್ತಿತ್ತು. 29 ವರ್ಷಗಳ ಕಾಲ ವಿಷ್ಣು ಅವರ ಕೈಯಲ್ಲಿ ಅದು ಉಳಿದುಕೊಂಡಿತ್ತು. ಸಿನಿಮಾದಲ್ಲಿ ಬಲಗೈಯಲ್ಲಿ ತೊಟ್ಟ ಖಡ್ಗವನ್ನು ತಿರುಗಿಸಿ ನಿಂತರೆ ಎದುರಿಗೆ ಇರುವ ಪುಂಡ ಪೋಖ್ರಿ ಕತೆ ಮುಗೀತು ಎಂಬ ಮಟ್ಟಿಗೆ ಪ್ರೇಕ್ಷಕರು ನಿರ್ಧರಿಸಿಬಿಟ್ಟಿದ್ರು. ಆ ರೀತಿ ಕೈ ಕಡಗವನ್ನು ತಮ್ಮ ಸ್ಟೈಲ್ನಲ್ಲಿ ಬಳಸ್ತಾ ಇದ್ರು. 1980ರಿಂದ ವಿಷ್ಣುವರ್ಧನ್ ಕೈಗೆ ಕಡಗ ಧರಿಸಲು ಆರಂಭಿಸಿದರು. ಸಿಂಹ ಜೋಡಿ ಚಿತ್ರದ ಮೂಲಕ ಮೊದಲ ಬಾರಿಗೆ ತೆರೆ ಮೇಲೆ ಕೈ ಕಡಗದೊಂದಿಗೆ ಸಾಹಸ ಸಿಂಹ ಕಂಡು ಬಂದಿದ್ದರು. ಈ ಕಡಗ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಿದ್ದು ಕೂಡ ಒಂದು ರೋಚಕ ಸಂಗತಿ. 1980ರಲ್ಲಿ ಬೀದರ್ಗೆ ಹೋದಾಗ ಅಲ್ಲಿನ ಗುರುದ್ವಾರಕ್ಕೆ ವಿಷ್ಣುವರ್ಧನ್ ಅವರು ಹೋಗಿದ್ರು. ಒಂದು ಕಾರ್ಯಕ್ರಮ ಇದ್ದ ಕಾರಣ ಅವರು ಅಲ್ಲಿಗೆ ಹೋಗಬೇಕಾದಂಥ ಅನಿವಾರ್ಯ ಕೂಡ ಇತ್ತು. ಅಲ್ಲಿದ್ದಂಥ ಗುರುಗಳು ಇವರಿಗೆ ಆ ಖಡ್ಗವನ್ನು ಹಾಗೂ ಕತ್ತಿಯನ್ನು ಇವರಿಗೆ ನೀಡಿದರು. ವಿಷ್ಣುವರ್ಧನ್ ತಮ್ಮ ಕೈ ಕಡಗವನ್ನು ಎಲ್ಲ ಸಿನಿಮಾದಲ್ಲೂ ಕೂಡ ಬಳಸಿದರು. ಆದರೆ ಗುರು ಶಿಷ್ಯರು ಚಿತ್ರದಲ್ಲಿ ಮಾತ್ರ ಬಳಸಿರಲಿಲ್ಲ. ಯಾಕಂದರೆ ಅದು ಒಂದು ಪೌರಾಣಿಕ ಸಿನಿಮಾ ಆಗಿದ್ದರಿಂದ ಆ ಒಂದು ಚಿತ್ರದಲ್ಲಿ ಖಡ್ಗವನ್ನು ವಿಷ್ಣುವರ್ಧನ್ ಅವರು ಬಳಸಿರಲಿಲ್ಲ. ವಿಷ್ಣುವರ್ಧನ್ ಅವರ ಸಾವಿನ ನಂತರ ಆ ಖಡ್ಗವನ್ನು ಪುತ್ರಿ ಕೀರ್ತಿಯವರು ಭದ್ರವಾಗಿ ಮನೆಯಲ್ಲಿ ಇಟ್ಟಿದ್ದಾರೆ. ಅವುಗಳನ್ನು ತಂದೆಯ ಸ್ಮಾರಕದಲ್ಲಿ ಇಡಲು ಕೂಡ ಇವರು ನಿರ್ಧರಿಸಿದರು. ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಶೈಲಿಯ ನಟನೆಯೊಂದಿಗೆ ಛಾಪನ್ನು ಮೂಡಿಸಿದ್ದಂಥವರು. ತನ್ನ ನಟನೆಯ ಮೂಲಕವೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದವರು. ಕನ್ನಡ ಚಿತ್ರರಂಗದಲ್ಲಿ ಇವರಿಗೆ ಸೂಕ್ತವಾದ ಸ್ಥಾನಮಾನ ಸಿಕ್ಕಿಲ್ಲ ಎಂದು ಅಭಿಮಾನಿಗಳು ಇಂದಿಗೂ ಕೂಡ ಆರೋಪಿಸುತ್ತಲೇ ಬಂದಿದ್ದಾರೆ. ಅದೇನೇ ಇರ್ಬೋದು, ಕನ್ನಡ ಚಿತ್ರರಂಗವನ್ನು ವಿಷ್ಣುವರ್ಧನ್ ಅವರು ಅಕ್ಷರಶಃ ಆಳಿದರು ಎಂದರೂ ತಪ್ಪಾಗೋದಿಲ್ಲ.